ಅಕ್ಟೋಬರ್ 2 ಪಿಕ್ಚರ್ ನೋಡ್ಬೇಕು. ಎಲ್ಲ ಈ ದೇಶದಲ್ಲಿ 14 ಪ್ರಧಾನ ಮಂತ್ರಿಗಳು, ಎಲ್ಲ ಭಗತ್ ಸಿಂಗ್ಗಳು, ಎಲ್ಲ ಹೋರಾಟಗಾರರು ಬಂದು ಹೋದ್ರು. ಈಗ ಲಾಸ್ಟಿಗೆ ಇವ್ರದೇ ಒಂದು ಹೋರಾಟ ನೋಡ್ಬೇಕಾಗಿದೆ, ಪಿಕ್ಚರ್ ನೋಡ್ಬೇಕಾಗಿದೆ. ಏನ್ ಸಾಧನೆ ಇದೆ ಗೊತ್ತಿಲ್ಲ, ಬಟ್ ದಿಸ್ ಇಸ್ ದ ಲೆವೆಲ್. ಅಟ್ 74% ಲಿಟ್ರಸಿ ಇನ್ ದಿಸ್ ಕಂಟ್ರಿ ವಿ ಹ್ಯಾವ್ ಕಮ್ ಟು ದಿಸ್ ಲೆವೆಲ್. ಏನೋ ಗೋಡಾಯ ಮೈದಾನ ಸವಾರ್ಕರ್ ಬೇಡ ಫಕ್ರುದ್ದೀನ್ ಅಂತ ಹಂಗೆ ಇವ್ರದ್ದು ಯಾರಪ್ಪಂದೇನೋ ಎಲ್ಲ ಮಂದಿ ಜಾತ್ರೆ ಹೊಡೀರಿ ಪಿಕ್ಚರ್ ನಿಮ್ದೇ ಹೊಡ್ಕೊಂಡು ಹೋಗ್ರಿ. ಎಷ್ಟು ದಿವಸ ಹೊಡ್ಕೊಂಡು ಹೋಗ್ತಾರೆ ಹೊಡ್ಕೊಂಡು ಹೋಗ್ರಿ. ದೇಶ ಹಾಳಾಗೋಗ್ಬೇಕು. ಆಟ ಒಬ್ಬ ಮನುಷ್ಯ ಪಾಪ್ಯುಲರ್ ಇರಬೇಕು. ಒಂದೇ ಒಂದು ಉದ್ದೇಶ, ಒಬ್ಬ ಮನುಷ್ಯ ಪಾಪ್ಯುಲರ್ ಇರಬೇಕು. ಬೇಕಾದಾಗ್ಲಿ ಹಾಳಾಗ್ಲಿ ಹೊಡೀರಿ, ಕುಸ್ತಿ ನಿಮ್ದೇ ಹೊಡೀರಿ, ಜಾತ್ರೆ ಮಾಡ್ರಿ. ಯಾರಪ್ಪಂದೇನೋ ಎಲ್ಲ ಮಂದಿ ಜಾತ್ರೆ ಅಂತ ನಮ್ಮ ಹಳ್ಳಿಗಳೊಳಗೆ ಹೊಡ್ಕೊಂಡು ಹೋಗ್ರಿ. ಏನಾಗತ್ತೆ ಹೊಡೀರಿ, ಎಲ್ಲ ಕೊಳ್ಳ ಹೊಡೆದು ಹೋಗೈತೆ. ಇನ್ನೂ ಒಂದು ಸ್ವಲ್ಪ 5 ವರ್ಷ ಆದ್ಮೇಲೆ ಅವು ಅರ್ಥ ಆಗುತ್ತೆ ಜನಕ್ಕೆ. ಇಲ್ಲಿವರೆಗೆ ಅರ್ಥ ಆಗಲ್ಲ ಜನಕ್ಕೆ. ಮಾಡ್ರಿ ಪಿಕ್ಚರ್ ನಿಮ್ದೇ ಓಡಿಸ್ರಿ. ಏನ್ ಸಾಧನೆ ನನಗೆ ಗೊತ್ತಿಲ್ಲ. ನಾವ್ ಇಷ್ಟೆಲ್ಲ ಕೇಳ್ತಾ ಇದೀವಲ್ಲ. ಈಗ ಅದಾನಿ ಅವರಿಗೆ ₹1 1,000 ಎಕರೆ ಕೊಟ್ಟರೆ ಪುಣ್ಯಾತ್ಮರು. ನಾಚಿಕೆ ಮಾನ ಮರ್ಯಾದಿ. ₹1 1,000 ಎಕರೆ ರೀ. ₹1 ಅಟ್ ₹1 ಇವಾಗ ಗಿವನ್ 1,000 ಆಫ್ ಏಕರ್ಸ್. 10 ಲಕ್ಷ ಮ್ಯಾಂಗೋ ಪ್ಲಾಂಟೇಶನ್ ಇದೆ ಅಲ್ಲಿ. 10 ಲಕ್ಷ ಮ್ಯಾಂಗೋ ಪ್ಲಾಂಟೇಶನ್ ಇರ್ತಕ್ಕಂಥದ್ದು ಕೋಲ್ ಮೈನಿಂಗ್ ಕೊಡ್ತಾ ಇದೀರಿ. ನಾಚಿಕೆ ಮಾನ ಸ್ವಾಭಿಮಾನ ಏನಿದೆಯಾ? ದೇಶದ ಬಗ್ಗೆ ಏನಾರ ಸ್ವಲ್ಪ ಅರಿವು ಇದೆಯಾ? ಯಾರ್ರೀ ಅವ್ರು ಅದಾನಿ? ಏನ್ರಿ ಸಂಬಂಧ ಅವ್ರಿಗೆ ದೇಶಕ್ಕೆ? ಕೋಲ್ ಮೈನಿಂಗ್ ಯಾಕೆ NTPC ಯಾಕೆ ಕೊಡಬಾರ್ದು? ನಮ್ಮ NTPC ಕಂಪ್ನಿ ಇಲ್ವಾ? ನಮ್ ಕೋಲ್ ಮೈನಿಂಗ್ ಕೋಲ್ ಇಂಡಿಯಾ ಕಂಪ್ನಿ ಇಲ್ವಾ? ಏನಾಗಿದೆ? ಯಾಕೆ ಗೌರ್ಮೆಂಟ್ ಕಂಪ್ನಿಗಳು ಯಾಕೆ ತಗೋಬಾರ್ದು ಮೈನಿಂಗಿಗೆ? ಯಾಕೆ ಇವ್ರಿಗೆ ಯಾಕೆ ಕೊಡಬೇಕು? ಏನ್ ರೀಸನ್ ಏನು? ಯಾರು ಕೇಳೋರಿಲ್ಲ, ಏನಿಲ್ಲ. ಹೊಡೀರಿ ಪಿಕ್ಚರ್ ನಡೀತೈತೆ, ಓಡಿಸ್ರಿ, ಚಲೋ ಮಜಾ ಆಯ್ತು. ಹೊಡೀರಿ, ಮಜಾ ಮಾಡ್ರಿ. ಮೋದಿ ಸಾಹೇಬ್ರೆ ಹೊಡೀರಿ, ಮಜಾ ಮಾಡ್ರಿ. ಏನಾಗತ್ತೆ ಹೊಡೀರಿ.